ಸ್ನೇಹಿತರೆ, ಎಸ್ ಕೆ ಉಮೇಶ್ ಸರ್ ನಮ್ಮೊಂದಿಗೆ ನಿವೃತ್ತ SP. ಇವತ್ತು ನಾನು ಅಂಡರ್ವರ್ಲ್ಡ್ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೊಂದು ತುರ್ತು ವಿಚಾರವನ್ನು ಮಾತಾಡಿ ಆಮೇಲೆ ನಾನು ಅಂಡರ್ವರ್ಲ್ಡ್ಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಮಾತ್ರ ನೋಡಿ. ಎಸ್, ಯಾವುದೋ ಏನೋ ನೋಡೋಕೆ ಹೋಗ್ಬೇಡಿ. ದಯವಿಟ್ಟು ಇದನ್ನು ನೋಡಿ, ನೀವು ಬೇರೆಯವ್ರಿಗೂ ಶೇರ್ ಮಾಡಿ ದಯಮಾಡಿ ಇದನ್ನು. ಯಾಕೆಂದರೆ ನಾವು ಬೆಳಗ್ಗೆ ಎದ್ದು ಪೇಪರ್ ಓದ ತಕ್ಷಣವೇ ಬೇಜಾರಾಗುತ್ತೆ. ಅಲ್ಲಿ ದುಡ್ಡು ಹಾಕ್ದ, ಇಲ್ಲಿ ದುಡ್ಡು ನನ್ನ ಫೋನಿಗೆ ಬರುತ್ತೆ, ಸಾರ್ ಏನು ಸಾರ್ ಮಾಡೋದು, ದುಡ್ಡು ಹಾಕ್ಬಿಟ್ಟವ್ರೆ ಸಾರ್. ನೆನ್ನೆ ಯಾರೋ ಪಾಪ ನೋಡಿ 61 ವರ್ಷ ತಾಯಿ ಆಯಮ್ಮನ ಕಡೆಯಿಂದ 1,40,000 ರೂಪಾಯಿ ಕಿತ್ಬಿಟ್ಟಿದ್ದಾರೆ. ಹೆಂಗೆ ಹೇಳೋದು ಹೇಳಿ ಮತ್ತೆದ? ನಮ್ಮನ್ನ ಈ ಥರ ಆದಾಗ ಕಾಂಟ್ಯಾಕ್ಟ್ ಮಾಡಿ ಪತ್ತೆ ಮಾಡಿ ಕೇಳೋಕ್ಕೆ ಬದಲಾಗಿ ನಿಮ್ಗಾಗಲೇ ಬರೆ ಬಿದ್ದುಬಿಟ್ಟಿರ್ತದೆ. ಮತ್ತು ನಾವು ಮುಲಾಮಚ್ಚಕ್ಕೆ ಬರಬೇಕು. ದಯಮಾಡಿ ಆ ಕೆಲಸ ಬೇಡ, ಮುಲಾಮಚ್ಕೊಳ್ಳೋದು ಬೇಡ. ದಯಮಾಡಿ ಇಂಥದ್ದು ಬೆಳೆಸ್ಕೊಳ್ಳೋದು ಬೇಡ. ಬರೇ ಬೀಳಿಸ್ಕೊಳ್ಳೋದು ಬೇಡ ಅಂದರೆ ಏನು ನೀವು ತಿಳ್ಕೊಂಡಿರಬೇಕು. ದಯವಿಟ್ಟು ಅದರಲ್ಲಿ ಒಂದಷ್ಟು ವಿಚಾರಗಳನ್ನಿಂದ ಸರ್ ಅದನ್ನು ಹೇಳ್ತಾರೆ. ನನಗೆ ಫೋನ್ಗಳು ಬರುವಂಥದ್ದು, ಸರ್ ತುಂಬ ಸಲ ಸಾಲ ಕೊಡ್ತೀವಿ ಅಂತ ಹೇಳಿ ಇಮ್ಮಿಡಿಯೇಟಾಗಿ ಸಾಲ ಬೇಕಾ ಅಂತ ಕೊಟ್ಟು ವಾಪಸ್ ಬಡ್ಡಿ ನಿಮಗೆ ಮೀಟ್ರ್ ಬಡ್ಡಿ ಹಾಕೋದು, ಆಮೇಲೆ ಅವಮಾನ ಮಾಡೋದು, ನಿಮ್ಮ ರಿಲೇಟಿವ್ಸ್ಗೆಲ್ಲ ಕಳಿಸ್ಬಿಡ್ತೀನಿ ಅಂತ ಹೇಳೋದು. ಎರಡನೇದು, ಯಾವುದೋ ಒಂದು ಮೆಸೇಜ್ ಬರುತ್ತೆ, ರಿಹಾನಾ ಇದ್ದಾಳೆ, ಶೀಲಾ ಇದ್ದಾಳೆ, ಮಾತಾಡಬೇಕಾ ಅಂತ ಬರುವಂಥದ್ದು, ಫ್ರೀ ಆಗಿದ್ದರೆ ಮಾತಾಡಿ ಅನ್ನೋಂಥದ್ದು. ಯಾವುದೋ ಹುಡುಗಿ ಫೋನ್ ಮಾಡ್ತಾಳೆ, ಸೆಕ್ಷುವಲ್ ಎಕ್ಸ್ಟಾರ್ಷನ್ ಮಾಡುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಮೂರನೇದು, ಈ ಆ್ಯಪಲ್ಲಿ ಇದೆ, ಇನ್ವೆಸ್ಟ್ ಮಾಡಿ ನಿಮಗೆ ತಿಂಗಳಲ್ಲಿ 12%, 15%, ವರ್ಷಕ್ಕೆ 40% ಕೊಡ್ತೀವಿ ಅಂಥೇಳಿ ಯಾವುದೋ ಆ್ಯಪ್ಗಳಲ್ಲಿ ದುಡ್ಡು ಕೇಳಿ ಇನ್ವೆಸ್ಟ್ ಮಾಡುವಂಥದ್ದು. ನಾಲ್ಕನೇದು, ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ, ನಿಮ್ಮನ್ನು ಅರೆಸ್ಟ್ ಮಾಡಿದ್ದೀವಿ, ನೀವು ಹಾಗೆ ಇರಬೇಕು ಅಂಥೇಳಿ ಎಲ್ಲ ಬ್ಯಾಂಕ್ ಖಾತೆಗಳನ್ನ ಇದನ್ನು ತೊಗೊಂಡು ಅವರಿಂದ ದುಡ್ಡು ತೊಗೊಳ್ಳೋದು. ಈ ಥರ ಸುಮಾರಿದೆ. ಇದು ನನಗೆ ಈಗ ಹೊಳೆದಿರೋ ಹೇಳ್ತಾ ಇದ್ದೀನಿ, ಬಟ್ ಈ ಥರ ಸುಮಾರು ಆಗ್ತಾ ಇದೆ. ನಮ್ಮ ಹಿರಿಯ ನಾಗರಿಕರು ಕೂಡ ಇದಕ್ಕೆ ಬಲಿ ಬೀಳ್ತಾ ಇದ್ದಾರೆ, ಕಿರಿಯ ನಾಗರಿಕರು ಕೂಡ ಬಲಿ ಬೀಳ್ತಾ ಇದ್ದಾರೆ, ಬೇರೆ ಬೇರೆ ಕಾರಣಗಳಿಗೋಸ್ಕರ. ಸೊ ಇದಕ್ಕೆ ಕಾರಣಗಳು ಅಂದರೆ ಆಸೆ, ಅತಿ ಆಸೆ, ಅಜ್ಞಾನ, ಇದೆಲ್ಲ ಕಾರಣಗಳಿದೆ. ಬಟ್ ಸರ್ ಅದನ್ನು ಹೇಳ್ತಾರೆ. ಸರ್ ದಯವಿಟ್ಟು ಇದ್ರ ಬಗ್ಗೆ ಪ್ರಿಕಾಷನ್ಸ್ ತೊಗೊಳ್ಳೋದ್ರ ಬಗ್ಗೆ ದಯವಿಟ್ಟು ಹೇಳಿ ಸರ್. ನೋಡಿ ಸರ್, ಸಾಮಾನ್ಯವಾಗಿ ಏನಾಗ್ತದೆ, ಎಲ್ಲ ಯಂಗ್ಸ್ಟರ್ಸ್ಗಳು ಒಂದಲ್ಲ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಒಂದಲ್ಲ ಅವ್ರಿಗೆ ಏನು ಬೇಕು ಆಯಾ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬೇಕೋ ಹುಡುಕೊಂಡು ನೋಡ್ತಕ್ಕಂಥದ್ದನ್ನ ಮಾಡ್ತಾ ಇರ್ತಾರೆ. 100ಕ್ಕೆ 99% ಸೋಷಿಯಲ್ ಮೀಡಿಯಾದಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಅವ್ರು ಇಂಟ್ರ್ಯಾಕ್ಟ್ ಮಾಡ್ತಾನೆ ಇರ್ತಾರೆ, ಮಾಡೋದಿಲ್ಲ ಅಂತ ಅನ್ನೋಂಗಿಲ್ಲ. ಆಮೇಲೆ ಅವರು ಯಾರೂ ಯೂಟ್ಯೂಬ್ಗಳು ನೋಡಲ್ಲ, ಯಾರು ಯಂಗ್ಸ್ಟರ್ಸ್ಗಳು ಮತ್ತು ವಿಚಾರಗಳು ತಿಳ್ಕೊಳ್ಳಲ್ಲ ಅಂತ ಅನ್ನುವಂಥದ್ದು ತಪ್ಪೆ. ಖಂಡಿತವಾಗ್ಲೂ ನೋಡ್ತಾರೆ, ಅವ್ರಿಗೆ ಬೇಕಾದದ್ದು ಏನಿದೆಯೋ ಅದನ್ನು ಸರ್ಚ್ ಮಾಡ್ತಾರೆ, ಸರ್ಚ್ ಮಾಡಿ ನೋಡ್ತಕ್ಕಂಥದ್ದು ಇರ್ತದೆ. ಬಟ್ ಹಲವಾರು ಈಗಾಗಲೇ ಇರ್ತಕ್ಕಂಥ ಜನ, ಈಗಾಗಲೇ ಯೂಟ್ಯೂಬ್ಗಳು ಫಾಲೋವರ್ಸ್ಗಳು, ಯೂಟ್ಯೂಬ್ಗಳು ನೋಡ್ತಾ ಇರ್ತಕ್ಕಂಥ ಜನ, ಫೇಸ್ಬುಕ್ಗಳನ್ನ ಫಾಲೋ ಮಾಡ್ತಾ ಇರ್ತಕ್ಕಂಥ ಜನ, ಇನ್ಸ್ಟಾಗ್ರಾಮ್ಗಳು ನೋಡ್ತಾ ಇರ್ತಕ್ಕಂಥ ಜನ, ಇಷ್ಟೂ ಸಮಾಜದಲ್ಲಿ ಈ ಥರ ಒಂದು ಫೋನ್ನಲ್ಲಿ ಮಾಡ್ತಾ ಇರ್ತಕ್ಕಂಥ ದಂಧೆಗಳು, ಫೋನ್ನಲ್ಲಿ ಎದುರಿಸ್ಕೊಂಡು ವಸೂಲು ಮಾಡ್ತಾ ಇರ್ತಕ್ಕಂಥ ಹಣಗಳನ್ನ ವಸೂಲು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ನಮ್ಮನ್ನು ಎದುರಿಸಿ ಯಾವುದೋ ಬೇರೆ ಥರ ಮಾತಾಡಿ ಅದರ ಕಬ್ಜಾ ಒಳಗೆ ಸಿಗಾಕಿಸ್ಕೊಂಡು ಫೋನಲ್ಲೇ ಎಲ್ಲ ಮಾಡ್ತಾ ಇರುವಂಥ ಸಮಯದಲ್ಲೂ ನಾವು ಯಾರೂ ನಮ್ಮ ಫೋನು ಬೇಸಿಕ್ ಸೆಟ್ ಅಂತ ತಿಳ್ಕೊಬೇಕಷ್ಟೇ. ನನಗೊಂದು ಫೋನ್ ಮಾಡಬೇಕು, ಫೋನ್ ಮಾಡು. ನಾನು ಫೋನ್ ಕೇಳಿಸ್ಕೋಬೇಕಾ, ಕೇಳಿಸ್ಕೊ, ಬಂತು. ಎರಡನೇದು, ನೀನು ಇನ್ನೇನಾದರೂ ಅದರಲ್ಲಿ ಮಾಡಬೇಕಾ, ಯಾರಿಗಾದ್ರೂ ಚಾಟಿಂಗ್ ಮಾಡಬೇಕಾ, ನಿಂದು ಏನಿದೆಯೋ ನಿಂದು ಚಾಟಿಂಗ್ ಮಾಡ್ಕೊ. ಮೆಸೆಂಜರಲ್ಲಿ ಮಾಡೋ, ಫೇಸ್ಬುಕ್ಕೆಲ್ಲಾದ್ರೂ ಮಾಡು, ಇನ್ಸ್ಟಾಗ್ರಾಮಲ್ಲಿ ಯಾರು ಮಾಡು, ಬೇರೆ ಯೂಟ್ಯೂಬ್ ನೀನೇನಾದ್ರೂ ಅಕಸ್ಮಾತ್ ಬೇರೆ ಏನಾದ್ರೂ ನೀನು ಏನೋ ಇದಾವಲ್ಲ, ಏನೋ ರೀಲ್ಗಳು ಏನಾರ ಮಾಡ್ಕೊಳ್ಳಿ, ಸಂಬಂಧ ಇಲ್ಲ. ಅದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥದ್ದು. ಅದನ್ನು ನಾವು ಮಾಡಬೇಡಿ ಅಂತ ಹೇಳಿದ್ರು ನೀವು ಹುಚ್ಚರು ಅಂತ ನಮ್ಮನ್ನು ಕರೀತೀರಿ. ಅದು ಹುಚ್ಚರ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು, ಏನೆಲ್ಲ ಅದರೊಳಗಡೆ ಇರುತ್ತೆ. ಆದರೆ ಏನೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಅಂತ ಏನೆಲ್ಲ ನೋಡೋಕ್ಕೆ ಹೋಗಿ ಇಲ್ಲಿ ಬರೋದೆಲ್ಲ ಸರಿ, ಇದ್ರಲ್ಲಿ ನನ್ನ ಫೋನ್ಗೆ ಏನು ಬಂತು ಅಂತಂದರೆ ಅಲ್ಲಿ ಬಂದ್ಬಿಡ್ತು ಅಂತಂದರೆ ನಾನು ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್, ಏನು ಸರ್ ಹಿಂಗೇನಾರು ಆಗೋಯ್ತು ಅಂತಂದರೆ ಅವ್ನು ಡಿಸ್ಕನೆಕ್ಟೇ ಮಾಡೋಕ್ಕೆ ಹೋಗಲ್ರು. ಅವ್ನು ಯಾರೋ ನಮಸ್ಕಾರ ಸರ್ ಹಿಂಗಿದೆ ಅಂದ್ಬಿಟ್ಟು ಹೇಳಪ್ಪ ಏನು ಸಮಾಚಾರ, ಏನು ಬೇಕಾಗಿತ್ತು ಅನ್ನೋ. ಅರೆ ಇವುದೆಲ್ಲ ನಿಮ್ಮನ್ನು ಕೆಡ್ಕೊಳ್ಳೋಕ್ಕೇನೆ. ಯಾವ ಕಾರಣಕ್ಕೂ ನಿಮ್ಗೊಂದು ಹೊಸದೊಂದು ಕಾಲ್ ಬಂತು ಅಂತ ಅಂದರೆ ಅದು ನಿಮಗೆ ಲಾಭ ತರುವುದಲ್ಲ, ನಿಮಗೆ ನಷ್ಟ ತರುವಂಥದ್ದು. ನಿಮಗೊಂದು ಕಾಲ್ ಬಂತು ಅಂತ ಅಂದರೆ, ನಿಮ್ಮ ಅಪರಿಚಿತರ ಕಾಲ್ಗಳು, ನಿಮ್ಗೆ ಪರಿಚಿತರ ಕಾಲ್ ಬಂದಾದರೆ ಅದು ಯಾವುದಾದ್ರೂ ವ್ಯವಹಾರಕ್ಕೆ ಬರುತ್ತೆ, ಇಲ್ಲ ನಿಮ್ಮ ಸಮಾಚಾರಕ್ಕೆ ಬರುತ್ತೆ, ಇಲ್ಲ ನಿಮ್ಮ ಸಂದೇಶಕ್ಕೆ ಬರುತ್ತೆ. ಅಪರಿಚಿತರ ಕಾಲ್ ಬಂತು ಅಂತ ಅಂದಾಗ ಯಾರಪ್ಪ ನೀನು ಏನೋ ಹೇಳಕ್ಕೆ ಬಂದಾಗ ಪ್ರಶ್ನೆನ ನಿರ್ದಾಕ್ಷಿಣ್ಯವಾಗಿ ಕಟ್ ಮಾಡಬೇಕು. ನೀವು ಕಟ್ ಮಾಡ್ತಾ ಇಲ್ಲ ನಿರ್ದಾಕ್ಷಿಣ್ಯವಾಗಿ ಅವನ, ಅದರ ಒಳಗಡೆಗೆ, ಅದರ ಬಲೆಗೆ, ಅದರ ಹಾಸೆಗೆ ಒಳಗಡೆಗೆ ಹೋಗಿ ಸೇರ್ಕೊಂಡ್ಬಿಡ್ತೀರಿ. ಯಾವ ಕಾರಣಕ್ಕೂ ಅಂಥ ಅಪರಿಚಿತ ಕಾಲ್ಗಳು ಬಂದಾಗ, ಅಪರಿಚಿತ ಮೆಸೇಜ್ಗಳು ನಿಮ್ಮ ಮೊಬೈಲ್ಗೆ ಬಂದಾಗ, ಅಪರಿಚಿತ ವಿಚಾರಗಳು ನಿಮ್ಮ
ಫೇಸ್ಬುಕ್ಗೆ ಬಂದಾಗ, ಇನ್ಸ್ಟಾಗ್ರಾಮಿಗೆ ಬಂದಾಗ, ಮತ್ತು ಬೇರೆ ಬೇರೆ ಲಿಂಕ್ಗಳಿಂದ ಈಗ ಕಳಿಸ್ಕೊಟ್ಬಿಟ್ಟು ನಿಮ್ಮ ಫೋನಲ್ಲಿರ್ತಕ್ಕಂಥ ಎಲ್ಲ ಡೇಟಾವನ್ನು ಕದಿಯುವಂಥ ಲಿಂಕ್ಗಳು ಬರ್ತಾ ಇದ್ದಾವೆ. ಆ ಲಿಂಕ್ಗಳು ಬಂದ ತಕ್ಷಣವೇ ಸುಮ್ಮನೆ ಏನೋ ಒತ್ತಾ ಇರೋದು ನಿಮ್ಮ ಕೈಯಲ್ಲಿರ್ಬೋದು, ಆದರೆ ನಿನ್ನೆ ಎಲ್ಲ ಸಮಾಚಾರ ಅಲ್ಲೋಗ್ತದೆ. ನಾವು ಗೌರಿ ಶಕ್ಕಿ ಅವರಿಗೆ ದಾರ ಕಟ್ಕೊಂಡು ಮಾತಾಡ್ತಾ ಇಲ್ಲ. ಅವರು ನನಗೆ ಅವ್ರಿಗೆ, ನಮ್ಮ ಇಡೀ ಜಗತ್ತೇ, ಇಡೀ ಪ್ರಪಂಚನೇ ಒಂದಕ್ಕೊಂದು ನಾವೆಲ್ಲ ಬೆಸ್ಕೊಬಿಟ್ಟಿದ್ದೀವಿ. ಎಲ್ಲಿ ಬೇಕಾದರೂ ನಮ್ಮ ಸಮಾಚಾರಗಳು ಹೋಗ್ಬಿಡ್ಬೋದು, ಯಾವ ಕಾರಣಕ್ಕೂ ಹೋಗ್ಬಿಡ್ಬೋದು. ಆ ಕಾರಣಕ್ಕೆ ನೀವು ಎಂದೂ ಯಾವ ಕಾರಣಕ್ಕೂ ಅಪರಿಚಿತ ಕರೆಗಳು ಯಾವ್ದಾರ ಬಂತು ಅಂದರೆ ವಿತಿನ್ ನೋ ಮಿನಿಟ್ ಕಟ್ ಮಾಡಬೇಕು, ನಿರ್ದಾಕ್ಷಿಣ್ಯವಾಗಿ ಕಟ್ ಮಾಡಬೇಕು ಅವ್ರದ್ದು. ಅದು ಎಸ್ಪೆಷಲಿ ಹಿಂದಿ ಮಾತಾಡ್ತಾರೆ ನೋಡಿ ಆ ಕಡೆಯಿಂದ, ಅವ್ರದ್ದಂತೂ ನೀವು ಯಾವ ಕಾರಣಕ್ಕೂ ಕೇಳಬಾರ್ದು. ಆಮೇಲೆ ಕೆಲವು ಜನ ಇಂಗ್ಲೀಷಿಗೆ ಬರ್ತಾರೆ, ನನಗೆ ಭಾಷೆ ಬರಲ್ಲ ಅಂತ ಕಟ್ ಮಾಡಿ ಬಿಸಾಕಬೇಕು. ನಿಮ್ಮ ಬ್ಯಾಂಕಿನ ವ್ಯವಹಾರ ಆಯಿತಾ, ನಿಮ್ಮ ಬ್ಯಾಂಕ್ ಅವ್ರು ನಿಮ್ಗೆ ಕಾಲ್ ಮಾಡ್ತಾರೆ, ಇಲ್ಲಾಂದ್ರೆ ನಿಮ್ಮ ಬ್ಯಾಂಕ್ಗೆ ನಿಮ್ಮ ಫೋನ್ ನಂಬರ್ ಇರ್ತದೆ, ಮಾತಾಡಿ. ಇನ್ನು ಯಾವ ಕಾರಣಕ್ಕೂ ನಾವು ಬ್ಯಾಂಕ್ನವರು, ನಿಮ್ಮ KEB-ನವರು, ನಿಮ್ಮ ರೆವಿನ್ಯೂನವರು, ನಾವು ಈಗ ಸಂಬಂಧಪಟ್ಟಂಥ ಕಾರ್ಪೊರೇಷನ್ನವರು ಎಂದೂ ಯಾವತ್ತೂ ನಿಮ್ಮ ಜೊತೆ ಒಡನಾಟ ಇಲ್ದವರು ನೇರವಾಗಿ ಮಾಡಲ್ಲ. ಅವರು ವೇಸ್ಟ್ ಮಾಡ್ಕೊಳ್ಳಲ್ಲ. ಯಾರು ವೇಸ್ಟ್ ಮಾಡ್ಕೊಳ್ತಾರೆ ಕರೆಗಳನ್ನ ಅಂತಂದರೆ ನಿಮ್ಮಿಂದ ಆದಾಯ ಆದ್ರೆ ಮಾತ್ರನೇ ಅವ್ರ ಕರೆಗಳನ್ನ ವೇಸ್ಟ್ ಮಾಡ್ಕೊಳ್ತಾರೆ. ಆ ಕಾರಣಕ್ಕೆ ದಯಮಾಡಿ ಯಾವುದೇ ಫೋನ್ಗಳು ಬಂದ್ರೂ ಎತ್ತಕ್ಕೆ ಹೋಗ್ಬೇಡಿ. ನಾವೀಗಾಗಲೇ ಸತತವಾಗಿ 2 ವರ್ಷದಿಂದ ಹೇಳ್ತಾ ಇದ್ದೀವಿ. ನನಗೂ ಕೇಳಿ 1 ವರ್ಷದಿಂದ ಅಲ್ಲಿ ಏನಪ್ಪ ಇದು ನಿಲ್ಲೋದು ಯಾವಾಗ ಅಂತ ಅನ್ನಿಸ್ತದೆ. ನೀವೆಲ್ಲ ವಿದ್ಯಾವಂತರುಗಳಿದ್ದೀರಿ, ನಿಮ್ಮ ತಂದೆದಿರಿಗೆ, ನಿಮ್ಮ ತಾಯಿದಿರಿಗೆ, ನಿಮ್ಮ ಸಿಸ್ಟರ್ಸ್ಗಳಿಗೆ ಈ ಥರ ಎಲ್ಲ ಬರ್ತವೆ. ಯಾವ ಕಾಲನೂ ಎತ್ತಕ್ಕೆ ಹೋಗಬೇಡಿ, ಏನೂ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ಏನಾರ ಯಾವ ಕ್ಲಿಕ್ನೂ ಮಾಡೋಕ್ಕೆ ಹೋಗಬೇಡಿ, ಯಾವ ಲಿಂಕನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಏನು ಹೇಳಿ, ಟಾಟಾಯಿಂದ ನಿಮಗೊಂದು ಇದು ಬಂದಿದೆ, ನಿಮಗೆ ಡಿಸ್ಕೌಂಟ್ ಇದೆ, ನಿಮಗೆ 100 ರೂಪಾಯಿದಲ್ಲಿ ಇದು ಬಂದುಬಿಡುತ್ತೆ, ನಿಮ್ಮಿಲ್ಲ ಜಾಬ್ ಓಪನಿಂಗ್ ಆಗಿದೆ, ಇಲ್ಲ ವರ್ಕ್ ಫ್ರಮ್ ಹೋಮ್ ಎಷ್ಟು ವರ್ಕ್ ಫ್ರಮ್ ಹೋಮ್ ಇದೆ, ಹೌದು, ನೀವು ಮನೇಲಿ ಕೂತ್ಕೊಂಡೆ 10,000 ಗಳಿಸ್ಬೋದು. ಇವೆಲ್ಲವೂ ಕೂಡ ನಿಮ್ಮನ್ನು ಕೆಡ್ಡಾಕೆ ತಳ್ಳಲು ಮಾಡ್ತಿರುವಂಥ ತಂತ್ರಗಳು. ದಯವಿಟ್ಟು ಅದನ್ನು ಮರಿಬೇಡಿ. ಯಾವ ಕಾರಣಕ್ಕೂ ಅದನ್ನು ನೀವು ಟಚ್ ಮಾಡೋಕ್ಕೆ ಹೋಗಬಾರ್ದು. ಇಷ್ಟೆಲ್ಲ ನಾವೀಗಾಗಲೇ ಹಲವಾರು ಸಾರಿ ಮಾತಾಡಿದ್ದೀವಿ. ಎಂತೆಂಥ ಸೈಬರ್ ಕ್ರೈಮ್ ಏನೇನೆಲ್ಲ ಮಾಡ್ತಾ ಇದ್ದಾರೆ. ಲಕ್ಷ ಕೋಟಿ ಹಾಕ್ಬಿಡ್ತಾ ಇದ್ದಾರೆ. ಇಡೀ ಪ್ರಾಪರ್ಟಿಗಳನ್ನ ಮಾರಾಟ ಮಾಡ್ಬಿಡ್ತಾ ಇದ್ದಾರೆ. ಆಮೇಲೆ ವಿಡಿಯೋ ಕಾಲ್ ಇರೋದ್ರಿಂದ ವಿಡಿಯೋ ಕಾಲ್ ಮಾಡಿಸ್ತಾರೆ. ಒಂದೊಂದ್ಸರಿ ವಿಡಿಯೋ ಕಾಲ್ ಮಾಡಿಸ್ಬಿಟ್ಟು ಅವ್ರಿಗೆ ಸಂಬಂಧಪಟ್ಟಂಥ ಏನು ದೇಹದ ಪೂರ ಎಲ್ಲನೂ ವಿಡಿಯೋ ಕಾಲ್ ತೊಗೊಬಿಡ್ತಾನೆ. ತೊಗೊಂಡ ತಕ್ಷಣವೇ ಅದನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಮಾಡಿ ಅಲ್ಲಿಂದ ದುಡ್ಡುಗಳು ವಸೂಲು ಮಾಡ್ತಾನೆ. ನಿಮ್ಮ ಸಂಬಂಧಕ್ಕೆ ಕಳಿಸ್ತೀನಿ, ದುಡ್ಡು ಹಾಕು ಅಂತಾನೆ. ಹೀಗೆ ಎಲ್ಲ ಕೆಡ್ಡಗಳು ತೋಡ್ಬಿಡ್ತಾರೆ. ಯಾವ ಕಾರಣಕ್ಕೂ ಯಾರಿಗೂ ಸಹ ನಿಮ್ಗೆ ಅಪರಿಚಿತರು ಬಂದವರು ನಾವು ವಿಡಿಯೋ ಕಾಲಲ್ಲಿ ಮಾತಾಡಿ ನಥಿಂಗ್ ಡೂಯಿಂಗ್ ಯಾವ ಕಾರಣಕ್ಕೂ ನಿಮಗೆ ಗೊತ್ತಿರೋ ಪರಿಚಯ ಇರುವಂಥ ನಿಮ್ಮ ಸಂಬಂಧಿಕರುಗಳು ಯಾರಿದ್ದಾರೋ, ಭಾಳ ಹತ್ತಿರದ ಸಂಬಂಧಿಗಳು, ನಿಮ್ಮ ಯೋಗಕ್ಷೇಮವನ್ನು ಪ್ರತಿ ದಿವಸ ಕಾಣ್ತಾ ಇರುವಂಥವ್ರು, ನಿಮ್ಮ ಏಳಿಗೆಗಾಗಿ ಪ್ರತಿ ದಿವಸ ನಿಮ್ಮನ್ನು ಕಾಣಬೇಕು ಅಂದವ್ರ ಹತ್ರ ಮಾತ್ರನೇ ನೀವು ಈ ಥರದ ಯೂಸ್ ಮಾಡಿ. ಇಲ್ಲ ಅಂದರೆ ಅದೇ ನಿಮ್ಮ ಇವು ವಿಡಿಯೋ ಕಾಲ್ಗಳು ಬೇರೆ ಥರ ಅದನ್ನು ಬಿಂಬಿಸಿ ನಿಮ್ಮನ್ನೆಲ್ಲ ಕೆಡ್ಗಿ ನಿಮ್ಮನ್ನು ಸರ್ವನಾಶ ಮಾಡಿಬಿಡ್ತಾರೆ. ಆ ಕಾರಣಕ್ಕೆ ದಯಮಾಡಿ ಯಾವ ಕಾರಣಕ್ಕೂ ಫೈನಲ್ ಆಗಿ ಸರ್, ನನಗೆ ಒಂದು ವ್ಯಕ್ತಿ ತೀರ್ಕೊಂಡ್ರು ಸರ್, ನಮ್ಮ ಒಂದು ಕ್ಲೋಸ್ ಮೀಡಿಯಾದಲ್ಲಿ ಒಬ್ಬರು ತೀರ್ಕೊಂಡ್ರು, ಮೀಡಿಯಾ ಬಿಟ್ಟು ಕೂಡ ಇಬ್ಬರು ವ್ಯಕ್ತಿಗಳು ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು. ನಾನು ಕೇಳಿದೆ ನಮ್ಮ ಹತ್ತಿರದವ್ರಿಗೆ ಏನಾಯಿತು ಅಂತ. ಸರ್, ಅವರು ವಿಡಿಯೋ ಗೇಮ್ಸ್ಗೆ ಅಡಿಕ್ಟ್ ಆಗಿದ್ದರು. ಅಂದರೆ ದುಡ್ಡು ಹಾಕಿ ಆಡೋದಿರ್ತಲ್ಲ ಗೇಮ್ಸ್, ರಮ್ಮಿ ಆ ಥರದ್ದು ಏನೋ ನನಗೆ ಗೊತ್ತಿಲ್ಲ, ಅದಕ್ಕೆ ಅಡಿಕ್ಟ್ ಆಗಿದ್ದರು. ಅದು ಎಷ್ಟು ಅಡಿಕ್ಷನು ಅಂತಂದರೆ ಇರೋದೆಲ್ಲ ತಂದು ಹಾಕಿದ್ದಾರೆ, ಸಾಲ ಮಾಡಿ ಹಾಕಿದ್ದಾರೆ, ಕದ್ದು ಹಾಕಿದ್ದಾರೆ, ಎಲ್ಲ ಹಾಕಿ ಕೊನೆಗೆ ಏನೂ ಮಾಡೋಕ್ಕಾಗದೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2 ಕೇಸ್ಗಳು ನಮ್ಮ ಪರ್ಸ್ನಲ್ ಸರ್ಕಲಲ್ಲಿ ಆಗಿರೋದು ನೋಡಿದ್ದೀನಿ ಸರ್. ಇದು ಅಂದರೆ ಮತ್ತೇನು ಚಿಕ್ಕವರಲ್ಲ ಸರ್, ಅವರು 35, 45, 50 ಈ ಏಜಲ್ಲಿರುವಂಥವ್ರು. ನೋಡಿ ಸರ್, ಯಾವುದೇ ಎಲೆಕ್ಟ್ರಾನಿಕ್ ಗೇಮ್, ಯಾವುದೇ ಗ್ಯಾಮ್ಲಿಂಗ್ ಈ ಜಗತ್ತಲ್ಲಿ ಯಾರೂ ಗೆದ್ದವರಲ್ಲ, ಎಲ್ಲ ಸೋತವರೇ. ಅದಕ್ಕೆ ಉದಾಹರಣೆ ನಮ್ಮ ಯುಧಿಷ್ಠಿರನೇ. ಹೌದೌದು, ನಮ್ದೇನು ಅವನು ಶಕುನಿ ಆಟ ಆಡಿಸ್ತಾನಲ್ಲ, ನಮ್ಮ ಕೌರವ ಪಾಂಡವರುಗಳೇನೆ ಸಹ ಇದಕ್ಕೆ ನಮಗೆ ಉದಾಹರಣೆ ಇರ್ತಕ್ಕಂಥವ್ರು. ಆ ಕಾರಣಕ್ಕೆ ಎಲ್ಲೂ ಯಾವತ್ತು ಗ್ಯಾಮ್ಲಿಂಗಲ್ಲಿ ನಾನು ಗೆಲ್ತೀನಿ ಅನ್ನುವಂಥ ಮನೋಸ್ಥಿತಿನಲ್ಲಿ ನೀವು ಎಲೆಕ್ಟ್ರಾನಿಕ್ ಗ್ಯಾಮ್ಲಿಂಗ್ ಆಗ್ಬೋದು, ಆರ್ ಫಿಸಿಕಲಿ ಗ್ಯಾಮ್ಲಿಂಗ್ ಆಗ್ಬೋದು, ಇನ್ಯಾವುದೇ ಥರವಂಥದ್ದಲ್ಲಿ ನಾನು ದುಡಿತೀನಿ ಅಂತ ಏನಾರ ನೀನು ಹೋದೆ, ನಿನ್ನ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ. ಯಾವ ಕಾರಣಕ್ಕೂ ಅದರಿಂದ ನೀನು ಝೀರೋಗೆ ಬರ್ತೀಯ ಹೊರತು ಯಾವ ಕಾರಣಕ್ಕೂ ನೀನು ಅದ್ರ ಪಕ್ಕ 1 2 ಸೇರ್ಸೋಕ್ಕಾಗಲ್ಲ. ಅದು ಒಂದು. ಎರಡನೇದು ಇಂಪಾರ್ಟೆಂಟ್ ಏನಂದರೆ ಇದು ಮೋಸ್ಟ್ ಅಡಿಕ್ಟಿವ್ ಇರುತ್ತೆ, ವಾಪಸ್ ಬಿಟ್ಟು ಬರೋಕ್ಕಾಗಲ್ಲ. ಒಂದು ಪುಸ್ತಕ ಮುಗಿಯುತ್ತೆ, ಒಂದು ಸಿನಿಮಾ ಮುಗಿಯುತ್ತೆ, ಒಂದು ನಾಟಕ ಮುಗಿಯುತ್ತೆ, ಒಂದು ಸಂಭಾಷಣೆ ಮುಗಿಯುತ್ತೆ. ಬಟ್ ಈ ಗೇಮ್ಸ್ಗಳು ಮುಗಿಯಲ್ಲ, ವಾಪಸ್ ಬರೋಕ್ಕಾಗಲ್ಲ. ನಾವು ಎಷ್ಟೋ ಸಲ ನೋಡ್ತಿರ್ತೀವಿ ಸರ್, ಏನೋ ನೋಡ್ತಿರ್ತೀನಿ, ಇದು ನೋಡಿದ್ಮೇಲೆ ಅದನ್ನು ನೋಡ್ತೀನಿ, ಅಂದರೆ ಏನು
ಕೆಟ್ಟದ್ದಲ್ಲ, ಏನು ಗೇಮ್ಸ್ ಅಲ್ಲ, ಆದರೂ ಕೂಡ ಒಂದು 10 ನಿಮಿಷ ಅದು ಮೊಬೈಲ್ ಬಿಡೋದೇ ಇಲ್ಲ ಸರ್. ಗೊತ್ತೇ ಆಗಲ್ಲ ಟೈಮ್ ಹೆಂಗೋಯ್ತು ಅನ್ನುವಂಥದ್ದು ಗೊತ್ತಾಗಲ್ಲ. ಅವಾಗ ನಮ್ಮ ಟೈಮ್ನ ನಾವೇ ಸಾಯಿಸ್ಕೊಂಡು ಹೋಗ್ಬಿಡ್ತೀವಿ. ಸೊ ಅಂಥದ್ರಲ್ಲಿ ಆ ಥರ ಗೇಮ್ಸ್ಗಳನ್ನ ನೀವು ಆಡೋಕ್ಕೆ ಕೂತ್ಕೊಂಡ್ರೆ ನಿಮ್ಮ ಹಣ, ನಿಮ್ಮ ಪ್ರಾಣ, ಕೊನೆಗೆ ನಿಮ್ಮ ಮಾನ ಎಲ್ಲವೂ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಆ ಥರ ಗೇಮ್ಸ್ಗಳನ್ನ ಆಡೋಕ್ಕೆ ಹೋಗ್ಬಿಡಿ ಅಂತ ನಾನು ಉಮೇಶ್ ಸರ್ ಪರವಾಗಿ ನಮ್ಮ ಗೌರಿಶಕ್ಕಿ ಸ್ಟುಡಿಯೋದ ಎಲ್ಲರಿಗೂ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬ ಜನ ಯಂಗ್ಸ್ಟರ್ಸ್ ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರಥಮವಾದಂಥ ಕಂಪ್ಲೇಂಟ್ ಯಾವುದು ಗೊತ್ತಾ ಸರ್? ಸರ್, ಮನೆಗಳಲ್ಲಿ ಯಾವಾಗ ಮೊಬೈಲಲ್ಲಿ ಸಾಯ್ತಿರಲ್ಲ ಸರ್. ಇದು ಎಲ್ಲ ಫ್ಯಾಮಿಲಿನಲ್ಲೂ ಒಂಥರ ಏನು ನೀರಿರ್ತದಲ್ಲ, ಎಲ್ಲ ಮನೆಗಳಲ್ಲಿ ನೀರಿರ್ತದಲ್ಲ, ನೀರಿಲ್ಲದೆ ಬದುಕೋಕ್ಕಾಗಲ್ವಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಸಮಸ್ಯೆ. ನೀರೆಷ್ಟು ನಮಗೆ ಅವಶ್ಯಕತೆನೋ ಈ ಮೊಬೈಲ್ನಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಎಲ್ಲರ ಮನೆಯಲ್ಲೂ ಏನು ಯಾವಾಗೂ ಇದೆ ಕತೆ. ನಾವು ಒನ್ನಾರಿನದೇ, ಒಬ್ರು ಜಾಸ್ತಿ ಹೇಳ್ಬೋದು, ಒಬ್ರು ಕಮ್ಮಿ ಬೈಬೋದು, ಇನ್ನೊಬ್ರು ಏನ್ರಿ ನಿಮ್ಮ ಹಣೆ ಬರ ಇದು, ಏನು ಬಿಟ್ಬಿಡ್ರಿ ಬೇಡರಿ ಇದೆಲ್ಲ, ಇದೇನು ಇಷ್ಟೊಂದು ಆದರೆ ತೀರಾ ಜಾಸ್ತಿ ನೋಡಿ 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 ಅದರೊಳಗಡೆನೇ ಸೇರ್ಕೊಬಿಟ್ಟು ಏನೂ ಮಾಡಿದೆ, ಎಂಥದ್ದು ಮಾಡೋಕ್ಕಾಗದೆ ಕೈಯಲ್ಲಿ ಅದು ಇಟ್ಕೊಬಿಟ್ಟು ಇದೇ ಜಗತ್ತು ಅಂದ್ಬಿಟ್ಟು ಅಂತ ಇಡೀ ಜೀವನನೇ ಕಳ್ಕೊಬಿಟ್ರು. ಅದರೊಳಗಡೆ ನೀನು ಸಾಧನೆ ಮಾಡೋದೇನಿದೆ ಜೀವನದಲ್ಲಿ? ನೀನು ಬದುಕೋದು ಯಾಕೆ ನಾಳೆ? ಅಷ್ಟೇ, ಇಷ್ಟೇ, ಮತ್ತೇನಿಲ್ಲ. ಇಷ್ಟೇ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರನ್ನ ಶೇರ್ ಮಾಡಿ. ಇದನ್ನು ಭಾಳ ಇಂಪಾರ್ಟೆಂಟ್ ವಿಚಾರ ಇದು. ತಮ್ಮನೇಲೂ ಕೂಡ ಸ್ವಲ್ಪ ದೊಡ್ಡ ಲೆಟ್ರಲ್ಲಿ ಪುನೀತ್ ಅವ್ರು ಹಾಕಿರ್ತಾರೆ, ಎಲ್ರಿಗೂ ಕಣ್ಣಿಗೆ ಕಾಣೋ ಥರ. ಯಾಕೆಂದರೆ ನಾಳೆ ಆಗುವ ಅನಾಹುತವನ್ನು ಇವತ್ತೇ ತಡೆಗಟ್ಟಿ, ಓಕೆ. ಯಾಕೆಂದರೆ ನೀವೆಲ್ಲರೂ ತುಂಬ ಇಷ್ಟಪಡುವ ಒಂದು ಉಮೇಶ್ ಸರ್ ಮೂಲಕ ಯಾಕೆ ಹೇಳಿಸ್ತೀನಿ ಅಂದರೆ, ಉಮೇಶ್ ಸರ್ ಹೇಳಿದರೆ ನೀವು ಕೇಳ್ತೀರಾ ಅಂತ ಅನ್ನೋ ದೃಷ್ಟಿಯಿಂದ. ಸರ್ ತುಂಬ ಥ್ಯಾಂಕ್ಸ್ ನಿಮಗೆ. ದಯಮಾಡಿ ನೀವು ಕೇಳಿ. ಇದರಿಂದ 10 ಜನರಲ್ಲಿ ಒಬ್ಬ ಆದರೂ ತಪ್ಪಿಸ್ಕೊಬಿಟ್ರೆ ಸಾಕು. 10 ಜನರಲ್ಲಿ ಒಬ್ಬರು ತಪ್ಪಿಸ್ಕೊಂಡ್ರೆ 1,000 ಜನರಲ್ಲಿ 1,000 ಜನ ತಪ್ಪಿಸ್ಕೊಂಡೆ. ಸೊ ಹಾಗೆ ಲಕ್ಷಾನುಗಟ್ಟಲೆ ನೋಡ್ತೀರಾ ಈ ವಿಡಿಯೋಗಳನ್ನ, ಅದರಲ್ಲಿ ಒಂದಷ್ಟು ಜನ ಆದರೂ ಪರಿವರ್ತನೆ ಆಗಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ.